ಪ್ರಜ್ವಲ್ ಬೇಡ ಅಂತೇನೋ ಅಮಿತ್ ಶಾ ಹೇಳಿದ್ರು ಒಂದು ಸುದ್ದಿ ಸರ್. ಬಿ ಜೆ ಪಿನಲ್ಲಿ ಈ ಸಲ ಚೇಂಜ್ ಮಾಡೋದು ಒಳ್ಳೆಯದು ಕ್ಯಾಂಡಿಡೇಟ್ನ ಅನ್ನೋದು. ಹಾಂ, ಬಿ ಜೆ ಪಿಯಿಂದ ಪ್ರೆಷರ್ ಇದ್ದಿದ್ದು ನಿಜ. ಓಕೆ. ಬಟ್ ಫಾದರು ಮೊದಲೇ ತೀರ್ಮಾನ ಮಾಡಿಬಿಟ್ಟಿದ್ರು ಅವನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ. ಬಿ ಜೆ ಪಿ ಸರ್ಕಲಲ್ಲಿ ಒಂದು 2-3 ಬಾರಿ ಭೇಟಿ ಮಾಡಿದಾಗ್ಲೂ ಇಲ್ಲ ಅಲ್ಲಿ ಸಮಸ್ಯೆ ಇದೆ ಚೇಂಜ್ ಮಾಡಿ ಅಂತಕ್ಕಂಥದ್ದು ಒಂದು. ಅಂದರೆ ಅವ್ರ ಪಾಪ ಹೈಕಮಾಂಡು ಪ್ರೆಷರ್ ಏನು ಹಾಕಲಿಲ್ಲ ನಮಗೆ. ಓಕೆ, ಸಜೆಷನ್. ಇಲ್ಲಿ ಲೋಕಲ್ ಲೀಡರ್ಗಳದ್ದು ಬೇರೆ, ಅವರು ಈ ಥರ ಹೇಳ್ತಾರೆ, ಸ್ವಲ್ಪ ನೋಡಿ ತೀರ್ಮಾನ ಮಾಡ್ಕೊಳ್ಳಿ ಅಂತ ಅವರು. ಓಕೆ ಓಕೆ. ಬಟ್ ಫಾದರ್ ಇಲ್ಲ, ಡೋಂಟ್ ವರಿ, ವಿ ವಿಲ್ ಕಂಫರ್ಟಬಲಿ ಗೋಯಿಂಗ್ ಟು ವಿನ್, ಆ್ಯಕ್ಚುಲಿ ಐ ವಿಲ್ ಟೇಕ್ ಕೇರ್ ಅಂತ ಹೇಳಿ ಅವರೇ ತೀರ್ಮಾನ ತಗೊಂಡ್ರು. ಬಟ್ ಸ್ಟಾರ್ಟಿಂಗ್ನಲ್ಲಿ ನೀವು ಹೇಳಿದಾಗೆ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತಿದ್ರು. ಬಟ್ ನಾನು ಒಂದು ಬಾರಿ ಹೋಗಿದ್ದು ನಮ್ಮ ತಂದೆಯವರಿಗೆ ಪ್ರತಿನಿತ್ಯ ಹೋಗಿ ಹಲವಾರು ಹಳ್ಳಿಗಳಲ್ಲಿ ಜನಗಳ ಜೊತೆ ಕೂತು ಚರ್ಚೆ ಮಾಡಿದಾಗ ಬದಲಾವಣೆ ಅಂತೂ ಆಗಿದೆ. ದೇವೇಗೌಡರ ಹೈಯೆಸ್ಟ್ ವಿಸಿಟ್ ಹಾಸನ ಬಿಟ್ಟರೆ ತುಮಕೂರೇ. ತುಮಕೂರು ಅವೆರಡು. ಅದೇನು ತುಮಕೂರು ಈ ಮಾಜಿ ಶಿಷ್ಯ ಅಂತಾನೆ? ತುಮಕೂರು ಆ್ಯಕ್ಚುಲಿ ಸೋಮಣ್ಣ ಅವರಿಗೆ ಅವ್ರನ್ನ ಕಾಂಗ್ರೆಸ್ಸಿಗೆ ಎಳಿಬೇಕು ಅಂತೇಳಿ ಕಾಂಗ್ರೆಸ್ಸಲ್ಲಿ ತುಂಬ ನಡೀತು, ಪ್ರಯತ್ನ ಆಯಿತು, ಈ ವಿಧಾನಸಭೆ ನಡೆಸಿದ್ರು. ಅದು ಅದರ ಮೇಲೆ ದೊಡ್ಡವರು ಅವ್ರನ್ನ ಕರೆಸ್ಕೊಂಡು ಮಾತಾಡಿದ್ದು, ನನ್ನ ಹತ್ರ ಬಂದು ಮಾತಾಡಿದ್ದು, ನಾವೇ ಅವ್ರಿಗೆ ಅಡ್ವೈಸ್ ಮಾಡೋದು, ಇಲ್ಲ ತುಮಕೂರು ಟ್ರೈ ಮಾಡೋಣ, ಅನುಕೂಲ ಆಗುತ್ತೆ, ನಮ್ಮ ಎರಡು ಪಾರ್ಟಿ ಒಟ್ಟಾಗಿ ಸೇರಿ ಪ್ಲ್ಯಾನ್ ಮಾಡಿದ್ರೆ ದುಡಕೋದು ಬೇಡ ಅಂತ ಹೇಳಿ ಸ್ವಲ್ಪ ನಾವೇ ಅಡ್ವೈಸ್ ಮಾಡೋದು. ಅದರ ಮೇಲೆ ನಾವು ಪರ್ಸನಲಿ ನಮ್ಮನ್ನು ನಂಬಿ ನಿಂತಿರೋದ್ರಿಂದ ಸಮಸ್ಯೆ ಆಗಬಾರ್ದು ಅನ್ನೋ ದೇವೇಗೌಡರಿಗೂ ನಮಗೂ ಅಷ್ಟೇ. ಅದಕ್ಕೆ ನಾನೀಗ 5 ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದೇನಿದೆ, ತುಂಬ ಅದ್ಭುತವಾದ ರೆಸ್ಪಾನ್ಸ್ ಇತ್ತು. ಮತ್ತು ಬಿಸಿಲಿನಲ್ಲೂ 45,000 ಜನ ಸೇರಿದ್ದು ತುರುವೇಕೆರೆನಲ್ಲಿ. ಅಲ್ಲೇನು ಯಾವ ಶಾಮಿಯಾನ ಇಲ್ಲ, ಏನಿಲ್ಲ. ಒಂದು ರೋಡ್ ಶೋ ಬಹುಶಃ ಒಂದು 3-4 ಕಿಲೋಮೀಟ್ರ್ ಇತ್ತು. ಭಾಳ ಅದ್ಭುತವಾದ ರೋಡ್ ಶೋ ಆಯಿತು. ಕೋಲಾರ ಇವು ಕಾಂಗ್ರೆಸ್ನವ್ರು ಮಾಡ್ಕೊಂಡಿದ್ದು ಗೊಂದಲನೇ ನಿಮ್ಗೆ ಲಾಭ ತರೋದು? ಅದು ಲಾಭ ಇದೆ. ಕಾಂಗ್ರೆಸ್ನವ್ರದ್ದು ಅವರಲ್ಲಿ ಡಿಫ್ರೆನ್ಸ್ಗಳು ಶುರುವಾಗಿದ್ದು. ಹೌದು. ಅದ್ರ ಜೊತೆಗೆ ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಅನುಕಂಪನೂ ಇದೆ. ಒಂದು ಸ್ವಲ್ಪ ಸಾಫ್ಟ್ ನೇಚರು, ಪ್ಲಸ್ 2 ಬಾರಿ ಚುನಾವಣೆಯಲ್ಲಿ ಸೋತಿದ್ರು ಸಣ್ಣ ಸ್ಮಾಲ್ ಮಾರ್ಜಿನಲ್ಲಿ. ಅದು ಜನಗಳಲ್ಲಿ ಒಂದು ರೀತಿಯಲ್ಲಿ ಇಲ್ಲಪ್ಪ ಅವ್ನು ಗೆಲ್ಲಿಸ್ಬೇಕು ಅನ್ನೋದು. 750ರಲ್ಲಿ ನಾವು ಸೋತಿದ್ವಿ ಅನ್ಸುತ್ತೆ. ಒಂದ್ಸಲ 1,500 ಸೋತಿದ್ವಿ. ಹೌದು. ಅದರಿಂದ ಒಂದು ಅನುಕಂಪ ಇದೆ, ಒಂದು ಅಡ್ವಾಂಟೇಜ್ ಇದೆ ಆ್ಯಕ್ಚುಲಿ ಕೋಲಾರದಲ್ಲಿ. ಕಾಂಗ್ರೆಸ್ ಇನ್ನೂ ಅಲ್ಲಿ ಹೊಂದಾಣಿಕೆ ಆಗಿಲ್ಲ ಒಬ್ರಿಗೊಬ್ಬರಿಗೆ. ಈಗ ಕಾರ್ಯಕರ್ತರ ಲೆವೆಲಲ್ಲಿ ಕಂಫರ್ಟ್ ಬಂದಿದೆ ಅಂತ ಅನ್ಸುತ್ತೆ ಸರ್? ಇಲ್ಲ, ಎಲ್ಲ ಕಡೆ ಕಾರ್ಯಕರ್ತರ ಲೆವೆಲ್ನಲ್ಲಿ ಸಮಸ್ಯೆ ಇಲ್ಲ. ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತೀವಿ, ಖುಷಿ ಇದೆ ಕಾರ್ಯಕರ್ತರಲ್ಲಿ. ಕೆಲವು ಒಂದು 2-3 ಕ್ಷೇತ್ರದಲ್ಲಿ ಲೀಡ್ರ್ಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ, ಅದೇನು ದೊಡ್ಡ ಮೇಜರ್ ಹರಳಿಸಿಲ್ಲ, ಸಣ್ಣ ಪುಟ್ಟ ಒಂದು ಬಿಕ್ಕರಿಂಗ್ಸ್ ಇದೆ. ಬಟ್ ಅದು ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೆ ನೆಗೆಟಿವ್ ಆಗಿ ಅಂತಕ್ಕಂಥದ್ದೇನಿಲ್ಲ. ಅಲ್ಟಿಮೇಟ್ಲಿ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಲೋಪ ಏನೇ ಇದ್ದರು ಅವರಲ್ಲಿ ಇಲ್ಲ, ನಾವು ನರೇಂದ್ರ ಮೋದಿ PM ಆಗಬೇಕಪ್ಪ, ನಮ್ಮದೇನೇ ಇರಲಿ, ನರೇಂದ್ರ ಮೋದಿಗೋಸ್ಕರವಾಗಿ ನಾವು ಸರಿ ಮಾಡ್ಕೊಳ್ಳೋಣ ಅನ್ನೋದು ಎಲ್ಲರಲ್ಲೂ ಆ ಒಂದು ವಾತಾವರಣ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.